ಇದಕ್ಕೆ ಸ್ಪಂದನೆ ಮಾಡಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಇವತ್ತು ನಮ್ಮ ಬೇಡಿಕೆ ಏನಪ್ಪಾ ಅಂತಂದ್ರೆ, ನಿನ್ನೆ ದಿವಸ ಏನು ರೈತರ ಮೇಲೆ ದೌರ್ಜನ್ಯ ಮಾಡಿದಿರಿ ಅದನ್ನ ಖಂಡಿಸಿ ಇವತ್ತು ನಾವು ಪ್ರತಿಭಟನೆ ಮಾಡಿದ್ದೇವೆ. ಇದು ಸಾಂಕೇತಿಕವಾಗಿ ಆರಂಭ, ಇದು ಆರಂಭ, ಇದು ಅಂತ್ಯ ಅಲ್ಲ. ದಯಮಾಡಿ ತಾವುಗಳು ನಮ್ಮ ಮೇಲಧಿಕಾರಿಗಳಿಗೆ ಸ್ಪಷ್ಟವಾಗಿ ಸಂದೇಶವನ್ನ ರವಾನೆ ಮಾಡಬೇಕು. ಯಾವುದೇ ಕಾರಣಕ್ಕೂ ನಾವು ನಮ್ಮ ಪ್ರಾಣವನ್ನ ಕೊಟ್ಟೇವೆ ಹೊರತು ಭೂಮಿಯನ್ನ ಬಿಡುವುದಿಲ್ಲ ಅಂತ ಈ ಮೂಲಕ ನೊಂದ ರೈತರ ಪರವಾಗಿ ರೈತ ಸಂಘಟನೆ ನಿಮಗೆ ಒತ್ತಾಯ ಮಾಡ್ತಾ ಇದೆ. ಕೂಡಲೇ ನಮ್ಮ ಮನವಿಯನ್ನು ಸ್ವೀಕರಿಸಿ ನಮಗೆ ಸ್ಪಂದನೆ ಮಾಡಿ ಯಾವುದೇ ರೀತಿಯಾದಂಥ ಈಗೇನು ತಲಾಂತರದಿಂದ 30-40 ವರ್ಷ ಎಲ್ಲಿದ್ರಿ ಅರಣ್ಯ ಇಲಾಖೆಯರು? ಏನು ಮಕ್ಕಂಡಿದ್ರೆ ಮಾನ ಮರ್ಯಾದೆ ನಿಮಗೆ? ಈಗ ರೈತರು ತಿಳಿದ ಹಬ್ಬ ಅಂದ್ರೆ ಹಬ್ಬದಾಗ ಹೋಗಿ ನೀವು ಅಂತ ದೌರ್ಜನ್ಯ ಮಾಡಿದಂದ್ರೆ ಇದು ನಾವು ಸರಿಯಾಗಲ್ಲ. ನೀವೊಬ್ಬ ಕೆಲಸಗಳ ಸಿಬ್ಬಂದಿ, ಒಬ್ಬ ಕೂಲಿ ಮಾಡ್ತಕ್ಕಂಥ ವ್ಯಕ್ತಿಗಳು ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ರೆ ನಾವು ಸುಮ್ಮನೆ ಕುಂದ್ರುವಂತ ವ್ಯವಸ್ಥೆ ಆಗಲ್ಲ. ನಿಮ್ಮ ಮೇಲೆ ಅಧಿಕಾರಿಗಳಿಗೆ ಹೇಳಬೇಕು, ನಾವು ಯಾವುದೇ ಕಾರಣಕ್ಕೂ ಭೂಮಿಯನ್ನ ಬಿಡೋದಿಲ್ಲ ಅಂತ ಈ ಮೂಲಕ ಮನವಿಯನ್ನ ಕೊಡ್ತಾ ಇದ್ದಾರೆ.